ಆಶಾಪ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನೋಡಿ ಇಲ್ಲಿ ನೋಡ್ತಾ ಇದೀರಲ್ಲ, ಇದು ಟೊಮೊಟೊ ಗಿಡ. ಈ 10 ದಿವಸದಿಂದ ಗಿಡ ವೀಕ್ ಆಗಿತ್ತು. ಈ ಗಿಡಕ್ಕೆ ನಾವು ನಮ್ಮ ಆಶಾಪ್ ಸಂಸ್ಥೆಯ ಸಾವಯವ ಗೊಬ್ಬರಗಳಾದ DNC90 ಮತ್ತು ಕ್ರಾಪ್ಸುದನ ಕಾಂಪೋಸ್ಟ್ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಗೆಡ್ಗೆ ಹಾಕ್ಸಿದ್ವಿ. ಇಲ್ಲಿ ನೋಡಿ, ಈ ಅದ್ರ ಪ್ರತಿಫಲ ಏನಾಗಿದೆ ಅಂತಂದ್ರೆ, ಈ ಕೊಟ್ಟ ಗೆಡ್ಗೆ ಹಾಕ್ಸಿದ ನಂತರ ಇದು 8 ರಿಂದ 10 ದಿವಸದಲ್ಲಿ ಎಷ್ಟು ಕಡೆ ಬೆಡ್ ನೋಡಿ, ಬೇರ್ಗಳೆಲ್ಲ ಎಷ್ಟು ಎಲ್ಲಾ ಕಡೆಗೆ ಸ್ಪ್ರೆಡ್ ಆಗಿದೆ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬೇರ್ಗಳ ಮೇಲೆ ಎಲ್ಲ ಸ್ಪ್ರೆಡ್ ಆಗಿದೆ, ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗಿದೆ. ಇಲ್ಲಿ ನೋಡಿ, ನಮ್ಮ DNC90 ಮತ್ತು ಕ್ರಾಪ್ಸ್ ಎಷ್ಟು ಕೆಲಸ ಮಾಡಿದೆ ಅಂತಂದ್ರೆ ನೋಡಿ, ಎಲ್ಲಾ ಕಡೆಗೂ ಫಸ್ಟ್ ಬೇರ್ಗಳೇ ಇರಲಿಲ್ಲ. ಇದರಲ್ಲಿ ಗಿಡದಲ್ಲಿ ಬೇರ್ಗಳು ಇಲ್ದಿರೋದಕ್ಕೆ ವೀಕ್ ಆಗಿತ್ತು. ಇದು ನಾವು ಡೈರೆಕ್ಟ್ ಆಗಿ ಗೆಡ್ಗೆ ಹಾಕ್ಸೋದ ನಂತರ ಬೇರ್ಗಳು ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ, ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗ್ತಾ ಇದೆ. ಈಗ ಯಾವಾಗ ಈ ಬೇರ್ಗಳು ಎಲ್ಲಾ ಕಡೆಗೂ ಸ್ಪ್ರೆಡ್ ಆಗ್ತದೋ ಅವಾಗ ಏನಾಗ್ತದೆ ಅಂದ್ರೆ, ಮಣ್ಣಲ್ಲಿರುವಂತಹ ಪೋಷಕಾಂಶಗಳನ್ನ ಗಿಡಗಳು ಹೀರ್ಕೊಂಡು ಚೆನ್ನಾಗಿ ಬೆಳೆ ಆರೋಗ್ಯಕ್ಕೆ ಬರಲಿಕ್ಕೆ, ಒಳ್ಳೆ ಇಳುವರಿ ಬರಲಿಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತದೆ. ನೋಡಿ ನೋಡಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಅದಕ್ಕೇನೆ ನಾವು ರಾಸಾಯನಿಕನ ಆದಷ್ಟು ಕಮ್ಮಿ ಮಾಡಿ ನಮ್ಮ ಆಶಾಪ್ ಸಂಸ್ಥೆ ಎಲ್ಲ ಸಾವಯವ ಗೊಬ್ಬರ ಬಳಸೋದ್ರಿಂದ ನಾವು 2ನೇ ಬೆಡ್ಡಲ್ಲ, 3ನೇ ಬೆಡ್ಡ, 4ನೇ ಬೆಡ್ಡಲ್ಲೂ ಕೂಡ ನಾವು ಬೆಳೆನ ಚೆನ್ನಾಗಿ ತೆಗಿಬಹುದು. ಹಾಗಾಗಿ ನೋಡಿ, ದಸಿಗಳು ಕೂಡ ಆಲ್ರೆಡಿ ಎಲ್ಲಾ ಕಡೆಗೂ ಬರ್ತಾ ಇದೆ. 1, 2, 3 ಮತ್ತಿಲ್ಲಿ 4 ಎಲ್ಲ ಕಡೆ ಬ್ರಾಂಚಸ್ ಚೆನ್ನಾಗಿ ಓಪನ್ ಆಗ್ತಿದೆ. ನೋಡಿ, ಗಿಡಗಳು ಕೂಡ ಚೆನ್ನಾಗಿ ಗ್ರೋತಿಂಗ್ ತಗೊಂಡಿದೆ. ಎಷ್ಟು ಆರೋಗ್ಯಗಿದೆ ನೋಡ್ಬೋದು ನೀವೇನೆ. ಗಿಡ ಫಸ್ಟ್ ಹಳದಿ ಕಲರ್ ಇತ್ತು, ವೀಕ್ ಇತ್ತು ತುಂಬಾ.